ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಹಿನ್ನೆಲೆ ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ಎಚ್.ಡಿ. ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಲಾಗಿದೆ. ಎಚ್.ಡಿ. ದೇವೇಗೌಡರ ಹೆಸರಿನಲ್ಲಿ ದೇವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರಿಂದ ಎಚ್.ಡಿ. ದೇವೇಗೌಡರಿಗಾಗಿ ವಿಶೇಷವಾದ ಪೂಜೆ, ಹೋಮ, ಹವನ ಸಲ್ಲಿಕೆ ಮಾಡಲಾಗಿದೆ. ಮಂಡ್ಯದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ, ಗಣಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮವನ್ನು ಮಾಡಲಾಗಿದೆ. ವಿಶೇಷ ಪೂಜೆಯನ್ನು ಸಲ್ಲಿಸಿ ಜೆಡಿಎಸ್ ಕಾರ್ಯಕರ್ತರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಜೆಡಿಎಸ್ ಮುಖಂಡ ಬಿ.ಆರ್. ರಾಮಚಂದ್ರ ನೇತೃತ್ವದಲ್ಲಿ ಪೂಜೆ ಸಲ್ಲಿಕೆ ಆಗಿದೆ. ದೇವೇಗೌಡರು ರಾಷ್ಟ್ರೀಯ ನಾಯಕರು, ಇಂದು ಹಬ್ಬದ ರೀತಿ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೇವೆ. ಅವರ ಹೆಸರಲ್ಲಿ ಆರೋಗ್ಯ ವೃದ್ಧಿಗಾಗಿ ಹೋಮವನ್ನ ಮಾಡಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಈ ದಿನ ವಿಶೇಷವಾಗಿ ಕರ್ನಾಟಕದ ಜನತೆಗೆ, ಭಾರತದ ಜನತೆಗೆ ಒಂದು ಪುಣ್ಯ ದಿನ, ಸುದಿನ. ಈ ದಿನ ಪರಮ ಪೂಜ್ಯರು, ಏಕಮೇಯ ದ್ವಿತೀಯರು ಅನ್ನಿಸ್ಕೊಂಡಂಥ ಒಬ್ಬ ರೈತ ನಾಯಕ, ಮಣ್ಣಿನ ಮಗ, ಭಾರತ ಕಂಡಂಥ ಒಬ್ಬ ಅಭೂತ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಪ್ರಧಾನಿಗಳು, ರೈತರ ಮಗ, ಮಣ್ಣಿನ ಮಗ ಆದಂಥ ದೇವೇಗೌಡಪ್ಪಾಜಿಯವರ 94ನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಗಣಪತಿ ದೇವಸ್ಥಾನದಲ್ಲಿ ಆವರಣದಲ್ಲಿ ನಮ್ಮ JDS ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಅಣ್ಣವರು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಬೋರೇಗೌಡರು, ಸ್ವಾಮಿ ಅಣ್ಣವರು, ಎಲ್ಲ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿ ದೇವೇಗೌಡಪ್ಪಾಜಿಯವರ ಅಭಿಮಾನಿಗಳು ಎಲ್ಲ ಸೇರಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ದೇವೇಗೌಡಪ್ಪಾಜಿಯವರಿಗೆ